ಬಿಗ್ರೆ ಈಗ ಬಂದ್ರಾ? ಬನ್ನಿ ಕೈ ತೊಳ್ಕೊಳ್ಳಿ. ಬರ್ನಿಲ್ವಾ ರೇಖಾ ಮತ್ತೆ ಹೇಳಿ ಅಂದ್ರು. ಈಗ ಎಷ್ಟು ಗಂಟೆಗೆ ಬಂದ್ರಿ? ಅಯ್ಯೋ ನಾವು ಇವಾಗ ಬಂದಕೊಂಡು ಬನ್ನಿ. ಅವರು ದಡಿತೀವಿ ಮುಂದೆ ಬಸ್ಗೆ ನಾವು ಗಾಡಿಯಲ್ಲಿ ಬರ್ತೀವಿ ಅಂದರು. ನಾವು ಬಸ್ಸಿಗೆ ಬಂದು ಅವ್ರು ಬರ್ತಾವ್ರೆ, ಇಬ್ರು ಗಂಡ ಇಡ್ತಿರು ಗಾಡಿಯಲ್ಲಿ ಬರ್ತಾವ್ರೆ. ಓ ಆಯ್ತು ಬನ್ನಿ. ಹೊತ್ತನಂತೆ ಅಡುಗೆ ಮಾಡಿದಂತ ಊಟ ಮಾಡ್ಕೊಂಡು ಹೋಗ್ಬಿಡೋರಂತೆ. ನೀವು ಹಬ್ಬ ಮಾಡಬೇಕು ಅಂದ್ರಲ್ಲ, ಅದಕ್ಕೆ ಹೊತ್ತನಂತೆನೇ ಮಾಡೀನಿ. ಬನ್ನಿ ಕೈ ಕಾಲು ತೊಳ್ಕೊಳ್ಳಿ, ಊಟ ಮಾಡ್ಕೋಗ್ರಿ. ಬನ್ನಿ ಬಿಕ್ಕಮ್ಮ ಬಿಗ್ರಿ, ಕೈ ಕಾಲು ತೊಳ್ಕೊ ಬನ್ನಿ, ಕೂತ್ಕೊಳ್ಳಿ ಊಟಕ್ಕೆ. ಆ ಟೈಮ್ ಆಯ್ತು, ಬರ್ತಾರೆ ಅಷ್ಟರಲ್ಲಿ ಅವ್ರವೇ ಊಟ ಮಾಡೋರಂತೆ. ಊಟ ಮಾಡಿ ಕೈ ಕಾಲು ತೊಳ್ಕೊಳ್ಳಿ. ಅಯ್ಯೋ ಇದ್ಯಾಕೆ ಇಷ್ಟೊಂದು ಹಾಕಿದ್ದೀರಿ? ಈಗ ಹೊರಗೆ ಊಟ ಮಾಡ್ಕೊಂಡು ಬಂದೀವಿ, ಒಂದು ಸ್ವಲ್ಪ ಸ್ವಲ್ಪ ಆಗ್ತಂತೆ. ಇಷ್ಟೊಂದೆಲ್ಲ ಹಾಕಿದ್ದೀರಲ್ಲ, ಒಂದು ಸ್ವಲ್ಪ ತಗೊಳ್ಳಿ ಬಿಕ್ತಿಯಮ್ಮ, ಸಾಕು. ಇಷ್ಟೊಂದು ಹಾಕೋದು ಹೆಂಗೆ ಬಿಕ್ತೀವ್ರೆ? ಒಂದು ಸ್ವಲ್ಪ ಹಾಕಿದ್ರೆ ಆಯ್ತಿತ್ತಿಲ್ವಾ? ಈಗ ಬರುವಾಗ ಊಟ ಮಾಡ್ಕೊಬಂದು ಇನ್ನೂ ಅಡುಗೆ ಆಗೋದು ಇಷ್ಟೊತ್ತದು ಏನು ಅಂದ್ಬಿಟ್ಟು ಬರುವಾಗ ಒಂದು ಸ್ವಲ್ಪ ಊಟ ಮಾಡ್ಕೊಬಂದು. ಹೊಸ ತಗೊಳ್ಳಿ, ಜಾಸ್ತಿ ಆಯಿತು ಊಟ. ಅಯ್ಯೋ ಅಲ್ಲೆಷ್ಟಿರೋದು ಎಲ್ಲ ಒಂದೊಂದು ಸ್ವಲ್ಪ ಐತೆ, ಊಟ ಮಾಡಿ ಬಿಗ್ರಿ. ಅದೇನು ಅದೇನು ಜಾಸ್ತಿ ಹಾಕಿದಾನ? ಅವನ ಸ್ವಲ್ಪನೇ ತಾನೇ ಹಾಕಿದ್ದೀನಿ. ಎಲ್ಲನೂ ಟೇಸ್ಟ್ ಮಾಡಿ ನೋಡಿ ಹೆಂಗಿರೋದು ಅಂತ. ನೀವೇ ಫಸ್ಟ್ ಊಟ ಮಾಡ್ತಿರೋದು, ನಾವು ಹೆಂಗಿರೋದು ಉಪ್ಪು ಖಾರ ನೋಡೇ ಇಲ್ಲ. ನೋಡಿ ಬಿಗ್ರಿ ಹೆಂಗಿರೋದು ಅಡುಗೆ, ಚೆನ್ನಾಗಿರೋದ? ಏನು ಯಾರು ಊಟ ಮಾಡಿರೋ, ನೀವೇ ಫಸ್ಟ್ ಊಟ ಮಾಡ್ತಿರೋದು. ಉಪ್ಪು ಸಪ್ಪೆ ಆಗಿರೋದು ಏನು ಸಾರು ನೋಡಿ. ಅಯ್ಯೋ ನಿಮ್ಗೆ ಹೇಳ್ಕೊಡ್ಬೇಕಾ? ಹಾಕಿ ಅಡುಗೆ ಚೆನ್ನಾಗೇ ಮಾಡ್ತೀವಿ, ಚಂದನಾಗೆ ಮಾಡ್ತೀರಿ ಅಡುಗೆ. ನಿಮ್ಗೆ ಹೇಳ್ಕೊಡ್ಬೇಕಾ ಅಡುಗೆ ಮಾಡೋದ? ನೀವೇನು ಈಗ ಹೊಸ್ದಾಗಿ ಅಡುಗೆ ಮಾಡ್ತಿದ್ದೀರಾ? ಹೇಳಿ ಚೆನ್ನಾಗಿ ಮಾಡ್ತೀರಿ ಕಂತ ಅಡುಗೆ. ನಾವೀಗ ಸೊಸೆ ಬಂದಮೇಲೆ ಅಡುಗೆ ಮಾಡೋದು ಸ್ವಲ್ಪ ಕಡಿಮೆ ಆಯಿತು. ಅಡುಗೆ ಮನೆಗೆ ಹೋಗೋದು ನೀವೇನೋ ಡೈಲಿ ಮಾಡ್ತೀರಲ್ಲ, ನಿಮಗೆ ಅಭ್ಯಾಸ ಇರ್ತದೆ, ಚೆನ್ನಾಗೇ ಮಾಡ್ತೀರಿ. ನೀವು ಯಾವ ಚೆನ್ನಾಗಿ ಮಾಡಿಕಿಲ್ಲ, ಎಲ್ಲ ಚೆನ್ನಾಗೇ ಮಾಡ್ತೀರಿ ಕಂತ ಹಾಕಿ ಬಿಗ್ರಿ. ಓಸಿ ಚೆನ್ನಾಗಿ ಅಡುಗೆ ಮಾಡಿರಾ? ಇನ್ನು ಬರೀ ಅವ್ರು ಮಾಡೋದು ಹೇಳು, ನೀನು ಮಾಡಬೇಡ. ನೀನು ಸೊಸೆ ಬಿಟ್ಬಿಟ್ಟು ಅವ್ರು ತಿಳುವಳಿಕಿಲ್ಲದ್ರು ಕೇಳ್ಕೊಡ್ಬೇಡ. ನೀನು ಅವ್ರಿಗೂ ಅಡುಗೆ ಮಾಡಿರೋದು ಹೇಳ್ತಾ ಕೂತಿದ್ಯಲ್ಲ, ನೀನು ಮಾಡಿದ್ದಿ? ಒಂದಿನ ನೆಟ್ಗೆ ಅಡುಗೆನೇ ಮಾಡಿಲ್ವಲ್ಲ? ಅಯ್ಯೋ ಹಾಕಿ ಬಿಗ್ರಿ. ಈಗ ಸೊಸೆ ಬಂದಮೇಲೆ ಯಾಗೆಲ್ಲ ಮಾಡಿದ್ರು, ಸೊಸೆ ಬಂದಮೇಲೆ ಮಾಡ್ತಾ ಕೂತ್ಕೊಂಡಾರ? ಮಾಡ್ತಾಳಂತೆ, ಹಾಗೆಲ್ಲ ಮಾಡಿಲ್ವಾ? ಇನ್ನೂ ಸೊಸೆ ಬಂದಮೇಲೆ ಇವರೇ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಅವ್ರ ಪಾಪ ಹಾಗೆಲ್ಲ ಮಾಡವ್ರೆ, ಈಗೆಲ್ಲ ಮಾಡಲಿ ಅವ್ರು ಕಲ್ತ್ಕೊಳ್ಳೋದು ಯಾವಾಗ? ಇವರೇ ಮಾಡ್ತಾ ಕೂತ್ಕೊಂಡ್ರೆ ಮಾಡಿ. ಹಾಕಿ ಬಿಗ್ರಿ. ನೋಡಿ ಅಡುಗೆ ಹೆಂಗಿದ್ದದ, ಚೆನ್ನಾಗಿದ್ದದ? ಇನ್ನೊಂದೆರಡು ವಡೆ ತಂದು ಕೊಡ್ನಾ? ಅಯ್ಯೋ ಇವೇ ಸಾಕು, ಸುಮ್ಮನೆ ಬಿಕ್ತೀವ್ರೆ. ಇದನ್ನೇ ತಿನ್ನದ, ಇನ್ನೇ ಇಲ್ಲೇ ಜಾಸ್ತಿ ಹಾಕಿದ್ದೀರಿ ಅಂತ ನಾನು ಹೇಳ್ತಾ ಇದ್ರೆ, ನೀವು ಬೇರೆ ಇನ್ನೊಂದೆರಡು ವಡೆ ತಂದಾಕ್ನ ಅಂತ ಕೂತಿದ್ದೀರಿ. ಇದೇ ತಿನ್ನೋಕ್ಕಾಯ್ತಾರ ಇಲ್ಲಿ? ಎಷ್ಟು ಅಂತ ತಿಂದಿರಿ? ಹೊಟ್ಟೆಗೆ ಎಷ್ಟು ತಿನ್ನೋಕ್ಕಾಗೋದು? ಹಬ್ಬದ ಅಡುಗೆ ಅಂದ್ಬಿಟ್ಟು ಮಾಡಿರೋದನ್ನ ತಿನ್ನೋಕ್ಕಾಗದ? ಹಾಕಿ ಸಾಕು, ಚೆನ್ನಾಗಿ ಮಾಡಿದ್ದೀರಿ ಕಂತ. ಇದಕ್ಕಿಂತ ಏನು ಅಡುಗೆ ಮಾಡೋರು? ಚೆನ್ನಾಗಿ ಮಾಡಿದ್ದೀರಿ ಬಿಕ್ತವ್ರೆ. ಊಟದ ಬಗ್ಗೆ ಏನು ಹೇಳುವಂಗೆ ಇಲ್ಲ ನಿಮ್ಮದು. ಎರಡು ಮಾತಿಲ್ಲ, ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ ಕಂತ ಕಳಿ. ಉಪ್ಪು ಸಪ್ಪೆ ಎಲ್ಲ ಕರೆಕ್ಟಾಗದೆ, ಚೆನ್ನಾಗದೆ ಕಂತ ಹಾಕಿ. ಅದೇ ಹೆಂಗೋ ಮಾಡ್ಕೊಂಡು ತಿಂತೀವಿ. ಹಬ್ಬದ ದಿನ ಅದು ಚೆನ್ನಾಗಿ ಮಾಡೋದು ಬೇಡವಾ? ಅದೇ ಅಲ್ವಾ ಊಟ ಮಾಡೋದು ತಕ್ಕಾಗಿ. ಒಂದು 4 ಜನ ಊಟ ಮಾಡಿದವರು ನಿಮ್ಮದೇ ಊಟ ಮಾಡಬೇಕು. ಅದೇ ತಾನೇ ಹಬ್ಬ. ಹೆಂಗೋ ಮಾಡಿಕೊಳ್ಳೋದು ಹಬ್ಬದ ಅಡುಗೆ. ಅದಕ್ಕೆ ನಾವು ಹೆಂಗೋ ಏನೋ ಉಪ್ಪು ಸಪ್ಪೆ ಆಗಿದ್ದು ಇನ್ನೂ ತಿಂದು ಬೇರೆ ನೋಡಿದ್ರೆ ಟೇಸ್ಟ್ ಮಾಡಿಲ್ವಲ್ಲ, ಅದಕ್ಕೆ ಊಟ ಹೆಂಗಿರ್ತದೆ ಏನು ಅಂದ್ಬಿಟ್ಟು ನಾನು ಹೊಸಿ ಗಮನಿಸ್ಕೊಂಡು ಅಡುಗೆ ಮಾಡಿಲ್ಲ. ಏನೋ ರಾಧ ತಪ್ಪೋದೋ ಏನೋ ಅಂದ್ಬಿಟ್ಟು ಹಂಗೆ ಭಾಳ ಮುತುವರ್ಜಿ ವಯಸ್ಸು ಮಾಡೀನಿ ಅಡುಗೆ. ಬರಲ್ಬಿಟ್ಟು ನಾವು ಹೆಂಗೆ ಅಡುಗೆ ಮಾಡಿಕೊಳ್ಳೋದು ಬಿಗ್ರಿ. ಬನ್ನಿ ನೀವು ಹಬ್ಬಕ್ಕೆ ಸಂಜೆಗೆ ಬರೀಕಂಗಿಲ್ಲ ಅಂದರೆ ಒತ್ತರಿಕಾರಿಗೆ ಬನ್ನಿ ಬೀಗ್ರೆ. ಈಗೆಲ್ಲ ಹಬ್ಬ ಮಾಡಿಬಿಟ್ಟು ಒತ್ತರಿಕಾರಿಗೆ ಬನ್ನಿ. ಮಟನ್ ಮಾಡ್ತೀವಿ, ಮಟನ್ನಾರು ಮಾಡ್ತೀವಿ ಮನೇಲಿ ಬನ್ನಿ, ಊಟ ಮಾಡ್ಕೊಂಡು ಬರೋರು ಅಂತೆ ಮಧ್ಯಾಹ್ನದೊತ್ತಿಗೆ. ಆಯ್ತು ಹಾಕಿ ಬಿಗ್ರೆ ಬರ್ತೀನಿ. ಇದು ಮನೆ ತಾವು ಕೆಲಸ, ಈಗ ಹಬ್ಬದ ಕೆಲಸ ಅಂದ್ಬಿಟ್ಟು ಏನು ಹೊಲ್ದಕ್ಕೆ ಹೋಗಿ ನೋಡೇ ಇಲ್ಲ. ಆದ್ರೆ ಒಂದು ವಾರದ ಮೇಲೆ ಆಯಿತು, ನೋಡೋಣ ಅಂತ ಆಡ್ರಿ. ನಮ್ಮ ಮನೆಗೆ ಬರಲಿ ಕೇಳ್ಬಿಟ್ಟು ಅವ್ರನ್ನಾರು ಕಳಿಸ್ತೀನಿ ನಾಳೆಗೆ. ಊಟ ಮಾಡಿ. ಇನ್ನೂ ಬರ್ನೇ ಇಲ್ವಲ್ಲ? ಅದೆಷ್ಟೊತ್ತಾಯ್ತವಳು ಮಗಳು ಅವಳೇ ಬರ್ನೇ ಇಲ್ಲ. ಇನ್ನೂ ರೆಡಿಯಾಗಿದ್ರು ಇಲ್ವಾ? ಅಯ್ಯೋ ಆಲೇ ರೆಡಿಯಾಗಿದ್ರು. ಬರ್ತೀನಿ ನಡೀರಿ ಹಿಂದ್ಗಡೆನೆ ಅಂತ ಅಂದವರು, ಇನ್ನೂ ಬರ್ನೇ ಇಲ್ಲ ನೋಡಿ. ಇಷ್ಟೊತ್ತಾಯ್ತು ಗಾಡಿಗೆಲ್ಲ ಬಂದ್ಬಿಡ್ತೀನಿ, ನೀವು ಬಸ್ಗೆ ಹೋಗಿ ಅಂತಂದ್ರು, ಇನ್ನೂ ಬರ್ನೇ ಇಲ್ಲ. ಓಹೋ ಈಗ ಬಂದರು ನೋಡಿ ಇಬ್ರು. ಇಷ್ಟೊತ್ತು ಬೇಕ್ರವ ಗಾಡಿ ಬರೀಕೆ? ಹೊತ್ತಂತೆ ಬನ್ನಿ ಅಂತ ಹೇಳಿಬಿಟ್ಟು ಬಂದೀನಿ ಅಷ್ಟು ಬಗೆಯಿಂದ. ಇಷ್ಟೊತ್ತು ತಗೊಂಡಿದ್ದೀರಲ್ಲ ಬರೀಕೆ ಸರಿಯಾ? ನೀವು ಹಬ್ಬದ ದಿನ ಹೊತ್ತಂತೆ ಬರೋದು ಬೇಡ, ಬಾಕಿ ದಿನ ಲೇಟಾಗಿ ಬಂದರೂ ನಡೀತದೆ. ಹಿಂಗ ಮಾಡೋದು ನೀವು? ಬನ್ನಿ ಕೈ ಕಾಲು ತೊಳ್ಕೊಳ್ಳಿ, ಬಿಡ್ಬಿಡ್ರಿ. ಊಟ ಮಾಡೋರಂತೆ ಅತ್ತೆಮ್ಮ ಊಟ ಮಾಡ್ತಾವ್ರೆ, ಬನ್ನಿ ಊಟ ಮಾಡೋದು ನೀವು. ಅಯ್ಯೋ ಬೇರೆ ಬತ್ತಿದ ಕಣಮ್ಮ, ಗಾಡಿ ಪಂಚರ್ ಆಗೋಯ್ತು ರೋಡಲ್ಲಿ, ಅದಕ್ಕೆ ಲೇಟ್ ಆಗೋಯ್ತು ಕಣಮ್ಮ. ಇಲ್ಲರ ಆಗಲೇ ಬರೋವು ಹೊಸಿ ಗೊತ್ತಾಯ್ತಲ್ಲೇ ರಿಪೇರಿ ಮಾಡೋದು, ಲೇಟ್ ಆಗೋಯ್ತು, ಅದಕ್ಕೆ ಲೇಟ್ ಆಗೋಯ್ತು ಕಣಮ್ಮ. ಇಷ್ಟೊತ್ತು ಬೇಕಲ್ಲ ಮಗ ಬರೀಕೆ? ಹಾಗೆ ಹಿಂದ್ಬಿಟ್ಟನೆ ಬರ್ತೀವಿ ನಡೀರಿ ಅಂದ್ಬಿಟ್ಟು ಕಳಿಸ್ಬಿಟ್ಟು ಇಷ್ಟೊತ್ತಾಗ ತಗೊಂಡಿದ್ದೀರಲ್ಲ, ಬಿರ್ಬಿರ್ನೆ ಬರ್ಬೇಕು ತಾನೇ?
ಅವೋ ಗಾಡಿ ಬತ್ತೈದ್ವಾ ಅದೇ ರೋಡಲ್ಲಿ ಟೈರ್ ಪಂಚರ್ ಆಗೋಯ್ತು ಕಣವ ಗಾಡಿದು, ಅದಕ್ಕೆ ಲೇಟ್ ಆಗೋಯ್ತು. ಇಲ್ಲದ್ರೆ ಆಗಲೇ ಬರೋವು. ನಿಂದೇನೆ ಬಂದು ಕಣವ, ಹಂಗೂ ಲೇಟಾಗಿ ಆಗೋಯ್ತು. ಕೂತ್ಕೊ ಮಗ, ನೀನುವೇ ಊಟ ಮಾಡ್ಬೇಕು, ಕೂತ್ಕೋ ಅವ್ರ ಜೊತೆನೇ. ಅವ ಹಾಕೊಡೋರು ಊಟ ಮಾಡಲಿ, ಆಮೇಲೆ ಊಟ ಮಾಡ್ತೀನಿ ನಾನು. ಅವು ಅತ್ತೆಮ್ಮ ಊಟ ಮಾಡಲಿ, ಹಾಕೊಡವ ಆಮೇಲೆ ಮಾಡ್ತೀನಿ ನಾನು. ನೋಡಿ ಹೇಳಿ ಅಂದಿರೆ ಊಟ ಚೆನ್ನಾಗಿದ್ದದ, ಊಟ ಚೆನ್ನಾಗಿದೆ ನೋಡಿ, ಉಪ್ಪು ಸಪ್ಪೆ ಏನೋ ನೋಡಿದ, ಈಗಲೇ ಬಿಸಿ ಫಸ್ಟೇ ನಿಮಗೆ ಹಾಕೊಟ್ಟಿರೋದು ನೋಡಿ, ಚೆನ್ನಾಗಿದ್ದದ ಊಟ. ಚೆನ್ನಾಗದೆ ಕಣತ್ತೆ, ಚೆನ್ನಾಗಿ ಮಾಡಿದ್ದೀರಿ. ನಾವು ಬಿರ್ಬಿರ್ನೆ ಬರೋದ ಅನ್ಕೊಂಡು ಅದು ಬೇರೆ ಹಂಗಾಗೋಯ್ತಲ್ಲ, ಹೊತ್ತಿನಂತೆ ಕರ್ಕೊಬರೋದ ಅಂತ ಅನ್ಕೊಂಡಿದ್ದೆ, ಅದು ಲೇಟ್ ಆಗೋಯ್ತು ಕಣತ್ತೆ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಹಾಕಿ ತಮಸ್, ಒಂದೇ ಸಮಯ ಇದ್ದದ ರೋಡಲ್ಲಿ ಗಾಡಿ ಕೆಟ್ಟೋಗೋದು, ಪೇಟ ತಿರುಗೋದು ಅವೆಲ್ಲ ಕಾಮನ್ ಅಲ್ವಾ, ಮಾಡಿ ಒಂದೇ ಸಮಯ ಇದ್ದದ, ಏನು ಮಾಡಿಕದದು. ಆಯಿತು, ಊಟ ಮಾಡಿ ಹೇಳಿ ಅಂದರೆ ನೀನು ಕುತ್ಕೋಬೇಕ, ಊಟ ಮಾಡುವಂತೆ. ನೀನು ಬೇರೆ ಇನ್ನೊಂದು ಎಲ್ಲರೂ ಊಟ ಮಾಡುವ, ನೀನು ಮಾಡೋತಿ ಮಾಡು ಮಗ. ಅವ ಸುಮ್ಮನಿರು, ಆಮೇಲೆ ಮಾಡ್ತೀನಂತೆ, ಊಟ ಮಾಡಿರಿ. ಅವ್ರ ಜೊತೆ ಕೂತ್ಕೊ ಊಟ ಮಾಡಿಕದ, ಅವರು ಮಾಡಿರವ ಆಮೇಲೆ ಮಾಡಿಕೈತದೆ. ನಾನು ನೀನು ಸೇರು. ಅಪ್ಪ ಎಲ್ಲಾಯ್ತು? ಅಪ್ಪ ಎಲ್ಲವ ಕಾಣ್ತಾನೆ ಇಲ್ವಲ್ಲ? ಏ ಮಗ, ಅಲ್ಲಿ ಹಸೆ ಇಟ್ಕೊಬತ್ತೀನಿ ಅಂದ್ಬಿಟ್ಟು ಇನ್ನೂ ಬಂದಿತ್ತಿಲ್ವಲ್ಲ ನೀವು? ಇನ್ನೂ ಅತ್ತೆ ಮಾವ ಯಾರು ಬಂದಿತ್ತಿಲ್ವಲ್ಲ, ಹಂಗೆ ಹಸೆ ಇಟ್ಕೊ ಬಂದ್ಬಿಡ್ತೀನಿ ಅಷ್ಟೊಲ್ಲಿ ಬಿಡ್ಬಿಡ್ತೀನಿ ಅಂದ್ಬಿಟ್ಟು ಹೋದರು. ಇನ್ನೂ ಬರ್ನಾರಕ್ಕ ಮಗ, ಹೊಲ್ತಕ್ಕೆ ಹೋಗೋರೆ. ಇನ್ನೇನು ಬಂದ್ಬಿಡ್ತಾರೆ ಕಂತಪ್ಪ, ಹಸೆ ಹಿಡ್ಕೊಂಡು ಸಂಜೆ ಐತಲ್ಲ ಅಂದ್ಬಿಟ್ಟು ಹಸೆ ಹಿಡ್ಕೊಬಿಟ್ಟು ಹೋಗೋರಿ ಹೊಲ್ದಿಕ. ಸರಿ ರವ, ಅಪ್ಪನ ಬರಲಿ, ಒಟ್ಟಿಗೆ ಊಟ ಮಾಡಿಕಾಯ್ತದೆ. ಎಲ್ಲರೂ ಒಟ್ಟಿಗೆ ಊಟ ಮಾಡಿಕಾಯ್ತದೆ, ಇರುವ ಅಪ್ಪನ ಬರಲಿ ಅವ. ಆಯ್ತು ಮಗ, ಆಮೇಲೆ ಮಾಡಿಕಾಯ್ತದೆ ಬಿಡು. ಅತ್ತೆ ಮಾವ ಊಟ ಮಾಡಲಿ. ಬಿಗ್ರೆ ಇನ್ನೊಂದೆರಡು ಒಡೆ ತಂದಾಕ್ನ ನೋಡಿ, ಇನ್ನೊಂದು ಸ್ವಲ್ಪ ಅನ್ನ ತಂದಾಕ್ಲಾ? ಇದು ಜಾಸ್ತಿ ಆಗೋದೆ ಅಂತ ಹೇಳದ್ನಲ್ಲ ಬಿಕ್ಕಿಯಮ್ಮ, ಇದನ್ನೇ ಊಟ ಮಾಡೋಕ್ಕಾಗ್ತದ, ಸಾಕು ಅಂತ ಸುಮ್ಮನಿರಿ. ಎಷ್ಟು ತಿನ್ನಕ್ಕಾದದು, ಸಾಕು ಇದೆಯಾ? ಹೋಗಿ ಊಟ ಮಾಡೋಗಿ, ನೀವೇ ಕೈ ತೊಳ್ಕೊಂಡು. ಅವರು ಬಂದ್ಬಿಡ್ತಾರೆ, ಆಮೇಲೆ ಹಾಕೊಡೋರಂತೆ. ಹೋಗಿ ಊಟ ಮಾಡೋಗಿ ನೀವು, ಪಾಪ ಹಬ್ಬ ಅಂದ್ಬಿಟ್ಟು ಎಷ್ಟೊತ್ತಾಯ್ತದೇನೋ ಊಟ ಮಾಡಿ ಹೋಗಿ, ಅದೆಷ್ಟೊತ್ತಾಗದೆ ಊಟ ಮಾಡೋಗಿ. ನಾನು ಆ ಥರ 2 ರೊಟ್ಟಿ ಹಾಕೊಂಡು ತಿಂದೆ, ಇನ್ನೂ ತಿಂದಿಲ್ಲ. ಇನ್ನೂ ಹಬ್ಬದಲ್ಲಿ ಇನ್ನೇನು ಒಟ್ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿಕದ, ಎಲ್ಲ ಕೆಲಸ ಆಗ್ಬಾರ್ದ, ಧೂಪ ಎಲ್ಲ ನಾಕ್ಬೇಕಲ್ಲ ವಿಕ್ಯಮ್ಮ, ಲೇಟ್ ಆಗೋಯ್ತು. ಬರಲಿ ತಗೊಳೈತೆ, ಅವ್ರಿಗೆ ಒಟ್ಟಿಗೆ ಅವ್ರಿಗೆ ಊಟ ಕೊಟ್ಟು ಮಾಡಿಕಾಯ್ತದೆ. ಅವ್ರನ್ನ ಬಿಟ್ಬಿಟ್ಟು ನಾವು ಹಬ್ಬದಲ್ಲಿ ಊಟ ಮಾಡಿಕದ, ಬರಲಿ ಊಟ ಮಾಡ್ತೀವಿ, ನೀವು ಊಟ ಮಾಡಿ ಹೊಟ್ಟೆ ತಂಬವ, ನಾಚಿಕೆ ಪಡ್ಕೋಬೇಡಿ ನಮ್ಮ ಮನೆ ಇಲ್ಲ ಅನ್ಕೊಂಡು. ಅಯ್ಯೋ ಹಂಗೆ ಅನ್ಕೊಳಿಕದ, ನಮ್ಮ ಮನೆ ಥರನೇ ಅಲ್ವಾ? ನಮ್ಮ ಮನೆ ಅನ್ಕತಿ ಕಣವ, ನಾವು ಎಲ್ಲೋದ್ರು ಅವ್ರು ಬೇರೆ, ಅವ್ರು ಬೇರೆ ಮನೆ, ನಮ್ಮ ಬೇರೆ ಮನೆ ಅನ್ಕೊಂಡವ. ನಮ್ಮ ಎಲ್ಲೋದ್ರು ನಮ್ಮ ಮನೆ ಅನ್ಕೊಂಡೆ ನಾವು ಮಾಡೋದು. ನಾವೇನು ನಾಚಿಕೆ ಪಡ್ಕೊಳಿಕ್ಬೇಕಂತೆ ಮಾಡಿ, ನಮ್ಮ ಮನೆ ಹಿಂಗಲ್ವಾ? ಚೆನ್ನಾಗಿ ಮಾಡಿದ್ದೀರಿ ಅಡುಗೆ. ಸರಿ ಬಿಕ್ತೇಮ, ಆಯಿತು, ಬರ್ತೀವಿ ಮತ್ತೆ. ಸರಿ ಆಯಿತು ಬೀಗ್ತಿಯವ್ರೆ, ಬರ್ತೀನಿ. ನಾಳೆ ಬಂದ್ಬಿಡಿ ನೀವು ಅಲ್ಲಿಗೆ ನಮ್ಮ ಮನೆಗೆ ಊಟಕ್ಕೆ. ಬೀಗರನ್ನ ಕರ್ಕೊಂಡು ಬಂದ್ಬಿಡಿ, ಬರ್ತೀವಿ ಮತ್ತೆ. ಗೊತ್ತಾಯ್ತು, ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿಬಿಡ್ವಾ, ಲೇಟ್ ಆಯ್ತದೆ. ಬನ್ನಿ, ನಾವು ಹೋಯ್ತೀವಿ. ಅವ್ರಿಗೆ ಊಟ ಮಾಡ್ಕೊಂಡು ಸಂಜೆ ಮೇಲೆ ಕಳಿಸಿ ಅವ್ರನ್ನ. ಸರಿ ಬಿಗ್ರೆ, ಆಯಿತು ಇರ್ರಿ, ನಮ್ಮ ಮನೆಯವ್ರು ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗೋರಂತೆ. ಇನ್ನೇನು ಬರ್ತಾ ಇರ್ಬೋದು, ಅಷ್ಟು ಅಟ್ಕೊಂಡು ಇರಿ, ಮಾತಾಡ್ಸ್ಕೋಗೋರಂತೆ. ಇಷ್ಟೊತ್ತು ಗಂಟೆಗೆ, ಸಂಜೆ ಗಂಟೆ ಇದಕ್ಕಾಗ್ತಿಲ್ವಾ? ಅಯ್ಯೋ ಸಂಜೆ ಗಂಟೆ ಇದ್ದಲ್ಲಿ ಬಂದು ಹಬ್ಬ ಮಾಡೋರು ಯಾರು? ನಾವು ಬಾಗ್ಲಕ್ಕ ಬಂದ್ಬಿಟ್ಟು ಆಗೋದು ಹಬ್ಬದಿಂದಲೇ, ಧೂಪ ಹಾಕ್ಬೇಡುವ ನಾವು. ಈಗ ಮಗಳು ಹೊಳೆ ಇರ್ಸ್ಕೊಂಡು ಆಮೇಲೆ ಸಂಜೆ ಮೇಲೆ ಕಳಿಸಿ. ನಾವು ಬರ್ತೀವಿ ಮತ್ತೆ, ಇನ್ನೊಂದಿನ ಬಂದಾಗ ಮಾತಾಡ್ಸಕ್ಕಾಯ್ತದೆ. ಇಲ್ಲಿ ಮಗಳ ಹೊಳೆ ಅವರೆಲ್ಲ ಇರ್ಸ್ಕೊಂಡು ಒತ್ತರಿ ಕಳಿಸಿ. ಬನ್ನಿ ನೀವು ಒತ್ತರಿಕೆ ಊಟ ಮಾಡ್ಕೊಂಡು ಬರೋರಂತೆ, ಬನ್ನಿ. ಸರಿ ಬಿಗ್ತೇಮ, ಆಯಿತು, ಬಂದಿರಾ? ಹೋಗ್ಬಿಟ್ಟು ಬಂದಿರಾ ಮತ್ತೆ? ಸರಿ ಬಿಗ್ರೆ, ಹೋಗ್ಬಿಟ್ಟು ಬರ್ತೀವಿ, ಇನ್ನೊಂದಿನ ಬರ್ತೀವಂತೆ. ಹಾಕಿ ಈ ಹಬ್ಬದಲ್ಲಿ ಇರಿಕದ, ಮನೆ ಬಾಗ್ಲಾಕ್ಬಿಟ್ಟು ಇನ್ನೊಂದಿನ ಬರ್ತೀವಿ. ಒಂದಿನ ಇದ್ದೋಯ್ಕಾಯ್ತದೆ, ಬರ್ತೀವಿ ಬಿಡಿ ಇನ್ನೊಂದಿನ. ಊಟ ಮಾಡ್ಕೊಂಬಪ್ಪ ನೀವೇ, ಸಂಜೆ ಮೇಲೆ ಕರ್ಕೊಂಡು ಬಂದ್ಬಿಡು. ಆಯಿತು ಮತ್ತೆ ಬರ್ತೀವಿ, ಹುಷಾರಾಗಿ ಹೋಗಿ ನೀವು ಬಸ್ಗೆ. ನಾವು ಬರ್ತೀವಂತೆ, ಊಟ ಮಾಡ್ಕೊಂಡು ನಮ್ಮ ಅಪ್ಪನ ಮಾತಾಡ್ಸ್ಕೊಂಡು. ಮಾವ ನೀವು ಹುಷಾರಾಗಿ ಹೋಗಿ ಬನ್ನಿ. ಆಯಿತು ಕಣವ, ಬನ್ನಿ ಊಟ ಮಾಡ್ಕೊಂಡು. ಎಲ್ಲರೂ ಹೆಂಗಿದ್ರಪ್ಪ, ಚೆನ್ನಾಗಿದ್ದೀರಾ? ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿದ್ರಪ್ಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು ಕಣ್ರಪ್ಪ.